ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನ್ ಇವತ್ ನಿಮ್ಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಂದ್ರೆ ನಮ್ಮ ಕೊಲೆಸ್ಟ್ರಾಲ್ ಟೆಸ್ಟ್ ಇಂದ ಬರೋ ರಿಪೋರ್ಟ್ ನ ಹೇಗೆ ರೀಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಬ್ಲಡ್ ಟೆಸ್ಟ್ ನಿಮ್ಗೆ ನಿಮ್ಮ ಹತ್ರ ಏನಾದ್ರು ಮೊದ್ಲೇ ನೀವು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ಸಿರೋ ಹಳೆ ರಿಪೋರ್ಟ್ಸ್ ಇದ್ರೆ ಅದನ್ನ ಎತ್ತಿಟ್ಕೊಳ್ಳಿ. ನಾನು ಇವಾಗ ನಿಮ್ಗೆ ಕೊಲೆಸ್ಟ್ರಾಲ್ದು ಟೆಸ್ಟ್ದು ರಿಪೋರ್ಟ್ ನ ನಿಮ್ಗೆ ಯಾವ ಕಾಂಪೊನೆಂಟ್ಸ್ ಎಷ್ಟಿದೆ ಅಂತ ಹೇಗ್ ತಿಳ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದರಿಂದ ಯಾವ ಕಾಂಪೊನೆಂಟ್ಸ್ ಜಾಸ್ತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನ ಹೇಗ್ ಕಡಿಮೆ ಮಾಡ್ಕೊಳ್ಳೋದು, ಲೈಫ್ ಸ್ಟೈಲ್ ರುಟೀನ್ ಇಂದ ನಮ್ಮ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡಿ ಅದನ್ನ ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ನಿಮ್ಗೂ ಒಂದು ಐಡಿಯಾಸ್ ಬರುತ್ತೆ. ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಎಷ್ಟಿದೆ ಅಂತ ತಿಳ್ಕೊಬೇಕಾದ್ರೆ ನಾವು ರಕ್ತ ಪರೀಕ್ಷೆ ಮೂಲಕ ತಿಳ್ಕೊಬೇಕು. ಈ ಟೆಸ್ಟ್ಗೆ ನಾವು ಲಿಪಿಡ್ ಪ್ರೊಫೈಲ್ ಅಂತ ಕರಿತೀವಿ. ಲಿಪಿಡ್ ಪ್ರೊಫೈಲ್ ಟೆಸ್ಟ್ಗೆ ಹೋಗೋಕ್ಕೂ 12 ಗಂಟೆಗಳ ಮುಂಚೆ ನಾವು ಖಾಲಿ ಹೊಟ್ಟೆಯಲ್ಲಿ ಇರ್ಬೇಕು. ಯಾಕಪ್ಪ ಅಂದ್ರೆ ಊಟ ಆದ್ಮೇಲೆ ಸ್ಮಾಲ್ LDL ಡಬಲ್ ಆಗುತ್ತೆ. ಹಾಗೂ ಕೆಲವು ಮೆಡಿಕೇಶನ್ಸ್ ಗಳಿಂದನೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಸಂಭವ ಇರುತ್ತೆ. ಹೀಗಾಗಿ ನಮ್ಮ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಫಾಲ್ಸ್ ಅಂದ್ರೆ ತಪ್ಪು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ಗೆ ಹೋಗೋಕ್ಕೂ ಮುಂಚೆ ಖಾಲಿ ಹೊಟ್ಟೆಲಿ ಹೋಗ್ಬೇಕು. ನಾವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸಿದಾಗ ಯಾವ್ಯಾವ ಕಾಂಪೊನೆಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದು ಯಾವ್ಯಾವ ಕಾಂಪೊನೆಂಟ್ ಅಪ್ಪ ಅಂದ್ರೆ, ಈಗ ನನ್ನ ಹತ್ರ ಒಂದು ರಿಪೋರ್ಟ್ ಇದೆ ನೋಡಿ, ತೋರಿಸ್ತೀನಿ. ಈ ರಿಪೋರ್ಟ್ ಅಲ್ಲಿ ಟೋಟಲ್ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, VLDL, LDL ಕೊಲೆಸ್ಟ್ರಾಲ್, ಕೊಲೆಸ್ಟ್ರಾಲ್ HDL ಕೊಲೆಸ್ಟ್ರಾಲ್ ರೇಷಿಯೋ, LDL ಕೊಲೆಸ್ಟ್ರಾಲ್ HDL ಕೊಲೆಸ್ಟ್ರಾಲ್ ರೇಷಿಯೋ. ನೋಡಿದ್ದು ಈ 3 ಟೆಸ್ಟ್ ಅಂದ್ರೆ ಟೋಟಲ್ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, ಈ 3 ಬ್ಲಡ್ ಟೆಸ್ಟ್ ಇಂದ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ VLDL ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್, ಕೊಲೆಸ್ಟ್ರಾಲ್ HDL ಕೊಲೆಸ್ಟ್ರಾಲ್ ರೇಷಿಯೋ, LDL ಕೊಲೆಸ್ಟ್ರಾಲ್ HDL ಕೊಲೆಸ್ಟ್ರಾಲ್ ರೇಷಿಯೋ, ಇವು 4ನ್ನ ನಾವು ಮೊದಲೇ 3 ಟೋಟಲ್ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ಸ್ ಟೆಸ್ಟಿಂಗ್ ಇರುತ್ತಲ್ಲ, ಅದರಿಂದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಷನ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಿಮ್ಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಎಷ್ಟಿರ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾವ್ದು ನಾರ್ಮಲ್ ಆಗಿರ್ಬೇಕು, ಯಾವ್ದು ಬಾರ್ಡರ್ ಲೈನ್ ಅಲ್ಲಿ ಇರುತ್ತೆ, ಎಷ್ಟಿದ್ರೆ ಬಾರ್ಡರ್ ಲೈನ್ ಅಲ್ಲಿ ಇರುತ್ತೆ, ಎಷ್ಟಿದ್ರೆ ಅದು ಡೇಂಜರಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಟೋಟಲ್ ಕೊಲೆಸ್ಟ್ರಾಲ್ ಅಂದ್ರೆ ಒಟ್ಟು ಕೊಲೆಸ್ಟ್ರಾಲ್, HDL, LDL, ಟ್ರೈಗ್ಲಿಸರೈಡ್ಸ್, VLDL ಕೊಲೆಸ್ಟ್ರಾಲ್, ಇದನ್ನೆಲ್ಲ ಒಟ್ಟು ಸೇರಿಸಿ ನಾವು ಟೋಟಲ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಈ ಟೋಟಲ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಎಷ್ಟಿರ್ಬೇಕಪ್ಪ ಅಂದ್ರೆ 200ಕ್ಕಿಂತ ಕಡಿಮೆ ಇದ್ರೆ ಅದನ್ನ ನಾವು ನಾರ್ಮಲ್ ಅಂತ ಕರಿತೀವಿ. 200ರಿಂದ 239 ಇದ್ರೆ ಅದನ್ನ ಬಾರ್ಡರ್ ಲೈನ್ ಅಂತ ಕರಿತೀವಿ. ಮತ್ತೆ 240ಕ್ಕಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಡೇಂಜರಸ್ ಅಂತ ಕರಿತೀವಿ. ನೆಕ್ಸ್ಟ್ HDL ಕೊಲೆಸ್ಟ್ರಾಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ, ಇದನ್ನ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ನ ಲಿವರ್ಗೆ ತಗೊಂಡೋಗಿ ಬ್ರೇಕ್ ಡೌನ್ ಮಾಡುತ್ತೆ. ಇದೇನಾದ್ರೂ ನಮ್ ದೇಹದಲ್ಲಿ ಕಡಿಮೆ ಆದ್ರೆ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಇಂದ ಬರುವಂತ ಕಾಯಿಲೆಗಳು ಬರುತ್ತೆ. ಈ HDL ಕೊಲೆಸ್ಟ್ರಾಲ್ ಎಷ್ಟಿರ್ಬೇಕಪ್ಪ ಅಂದ್ರೆ 60 mg/dl ಇದ್ರೆ ಇದನ್ನ ನಾವು ನಾರ್ಮಲ್ ಅಂತ ಕರಿತೀವಿ. 35 mg/dl ಇದ್ರೆ ಅದು ಡೇಂಜರಸ್. ಗಂಡಸರಲ್ಲಿ 45 mg/dl ಇರ್ಬೇಕು, ಹೆಂಗಸರಲ್ಲಿ 50 mg/dl ಇರ್ಬೇಕು. ಟ್ರೈಗ್ಲಿಸರೈಡ್ಸ್ ಇದು ಕೂಡ ರಕ್ತದಲ್ಲಿರುವ ಒಂದು ಫ್ಯಾಟ್. ಟ್ರೈ ಅಂದ್ರೆ 3 ಅಂತ, ಅಂದ್ರೆ 3 ಫ್ಯಾಟ್ಗಳು ಸೇರಿರುತ್ತೆ. ಮೊದಲನೇದು ಸ್ಯಾಚುರೇಟೆಡ್ ಫ್ಯಾಟ್, ಎರಡನೇದು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಈ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಎರಡು ಸೇರಿ ಒಂದು ಫ್ಯಾಟ್. ಗ್ಲಿಸರೈಡ್ಸ್, ಇದರಲ್ಲಿ ಗ್ಲಿಸರಾಲ್ ಇರುತ್ತೆ, ಇದು ಒಂದು ಸ್ಮಾಲ್ ಶುಗರ್ ಕಂಟೆಂಟ್. ಇದಿಷ್ಟು ಸೇರಿ ಟ್ರೈಗ್ಲಿಸರೈಡ್ಸ್ ಆಗುತ್ತೆ. ಇವಾಗ ಇದು ರೀಡಿಂಗ್ ಎಷ್ಟಿರ್ಬೇಕು, ಟ್ರೈಗ್ಲಿಸರೈಡ್ಸ್ ರೀಡಿಂಗ್ ಎಷ್ಟಿರ್ಬೇಕು ಅಂತ ಹೇಳ್ತೀನಿ. 150 ಇದ್ರೆ ಅದು ನಾರ್ಮಲ್, 50 ಇಂದ 199 ಇದ್ರೆ ಅದು ಬಾರ್ಡರ್ ಲೈನ್, 200 ಇಂದ 499 ಇದ್ರೆ ಅದು ಡೇಂಜರಸ್, 500 ಗಿಂತ ಜಾಸ್ತಿ ಇದ್ರೆ ಅದು ಹೈ ರಿಸ್ಕ್. ಇದು ಜಾಸ್ತಿ ಆದಷ್ಟು ನಮ್ಮ ದೇಹದಲ್ಲಿ HDL ಪ್ರಮಾಣ ಕಡಿಮೆ ಆಗುತ್ತೆ. LDL ಕೊಲೆಸ್ಟ್ರಾಲ್ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಕರಿತೀವಿ. ಇದನ್ನ ಬ್ಯಾಡ್ ಕೊಲೆಸ್ಟ್ರಾಲ್. ಇದು ಎಷ್ಟಿರ್ಬೇಕಪ್ಪ ಅಂದ್ರೆ 100 ಗಿಂತ ಕಡಿಮೆ ಇದ್ರೆ ಅದು ನಾರ್ಮಲ್, 100ರಿಂದ 129 ಇದ್ರೆ ಅದು ಬಾರ್ಡರ್ ಲೈನ್, 130ರಿಂದ 159 ಇದ್ರೆ ಅದು ಡೇಂಜರಸ್, 160ಕ್ಕಿಂತ ಜಾಸ್ತಿ ಇದ್ರೆ ವೆರಿ ಹೈ ರಿಸ್ಕ್. ನಾವು ಟೋಟಲ್ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸ್ ನ ರಕ್ತ ಪರೀಕ್ಷೆಯಿಂದ ಕಂಡುಹಿಡಿತೀವಿ.
ಈ LDL ಕೊಲೆಸ್ಟ್ರಾಲ್ ನ ನಾವು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದ್ ಹೇಗಪ್ಪ ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ LDL ಇಸ್ ಈಕ್ವಲ್ ಟು ಟೋಟಲ್ ಕೊಲೆಸ್ಟ್ರಾಲ್. ಈ ಟೋಟಲ್ ಕೊಲೆಸ್ಟ್ರಾಲ್ ಇಂದ ನಾವು HDL ಕೊಲೆಸ್ಟ್ರಾಲ್ ನ ಮೈನಸ್ ಮಾಡಿದ್ರೆ ಅದರಿಂದ ಬರೋ ವ್ಯಾಲ್ಯೂ ಇಂದ ನಾವು VLDL ಕೊಲೆಸ್ಟ್ರಾಲ್ ನ ಮೈನಸ್ ಮಾಡಿದ್ರೆ ಅದರಿಂದ ಬರೋ ವ್ಯಾಲ್ಯೂನೇ LDL ಕೊಲೆಸ್ಟ್ರಾಲ್ ವ್ಯಾಲ್ಯೂ. ಈಗ ನೆಕ್ಸ್ಟ್ VLDL ಕೊಲೆಸ್ಟ್ರಾಲ್ ಅಂದ್ರೆ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಕರಿತೀವಿ. ಇದು 40 ಮಿಲಿಗ್ರಾಮ್ ಪರ್ DL ಗಿಂತ ಜಾಸ್ತಿ ಇದ್ರೆ ಡೇಂಜರಸ್. 40 ಮಿಲಿಗ್ರಾಮ್ ಪರ್ DL ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ನಾರ್ಮಲ್ ಅಂತ ಕರಿತೀವಿ. ಇದನ್ನ ನಾವು ಟ್ರೈಗ್ಲಿಸರೈಡ್ಸ್ ನಾವು 5ರಿಂದ ಬಾಗ್ಸಿದ್ರೆ ಬರೋ ವ್ಯಾಲ್ಯೂನೇ VLDL ವ್ಯಾಲ್ಯೂ. ನೆಕ್ಸ್ಟ್ HDL ಕೊಲೆಸ್ಟ್ರಾಲ್ ಇಂದ ನಾವು ಟೋಟಲ್ ಕೊಲೆಸ್ಟ್ರಾಲ್ ನ ಬಾಗ್ಸಿದ್ರೆ ನಮ್ಗೆ ಕೊಲೆಸ್ಟ್ರಾಲ್ HDL ರೇಷಿಯೋ ಬರುತ್ತೆ. ಇದು 3.3 ಇಂದ 4.4 ಇದ್ರೆ ಅದು ನಾರ್ಮಲ್ ಅಂತ. ನೆಕ್ಸ್ಟ್ HDL ಕೊಲೆಸ್ಟ್ರಾಲ್ ಇಂದ LDL ಕೊಲೆಸ್ಟ್ರಾಲ್ ನ ಬಾಗ್ಸಿದ್ರೆ ನಮ್ಗೆ LDL HDL ಕೊಲೆಸ್ಟ್ರಾಲ್ ರೇಷಿಯೋ ಬರುತ್ತೆ. ಇದು 1.0 ಇಂದ 6.0 ಇರಬೇಕು. ಇಷ್ಟಿದ್ರೆ ಇದು ನಾರ್ಮಲ್ ಅಂತ. ನಾವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸಿದಾಗ ಬ್ಲಡ್ ರಿಪೋರ್ಟ್ ಬರುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಬ್ಲಡ್ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ನ ಕೆಲವರು ಡಾಕ್ಟರ್ ಹತ್ರ ತೋರಿಸ್ತಾರೆ, ಕೆಲವರು ಇಲ್ಲ ನಾವು ಡಯಟ್ ಅಲ್ಲೇ ಕಂಟ್ರೋಲ್ ಮಾಡ್ಕೋತೀವಿ ಅಂತಾರೆ. ಇನ್ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇಂಗ್ಲಿಷ್ ಮೆಡಿಸನ್ ತಗೋಬೇಡಿ, ನಾನು ಹೇಳೋ ಡಯಟ್ ಫಾಲೋ ಮಾಡಿ, ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಯೋಗ ಮಾಡಿ ಅಂತ ಹೇಳ್ತಾರೆ. ಇವಾಗ ಕ್ವಶನ್ ಏನಪ್ಪಾ ಅಂದ್ರೆ, ನಮ್ ಬ್ಲಡ್ ರಿಪೋರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಬಂದಾಗ ನಾವು ಡಯಟ್ ಅಲ್ಲೇ ಕಂಟ್ರೋಲ್ ಮಾಡ್ಕೋಬಹುದಾ ಅಥವಾ ಡಾಕ್ಟರ್ ಹತ್ರ ತೋರಿಸ್ಬೇಕಾ ಅಂತ ನೋಡಿ. ಇವಾಗ ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ವ್ಯಾಲ್ಯೂ ಎಷ್ಟಿರ್ಬೇಕಪ್ಪ ಅಂದ್ರೆ ನಾರ್ಮಲ್ ವ್ಯಾಲ್ಯೂ 200 ಇರ್ಬೇಕು. 200 ಇದ್ರೆ ಅದು ನಾರ್ಮಲ್ ಅಂತ. 200 ಇಂದ 239 ಇದ್ರೆ ಅದು ಅಟ್ ರಿಸ್ಕ್ ಅಂತ, ಅಂದ್ರೆ ಈಗ ರೀಸೆಂಟ್ ಆಗಿ ಆಗಿರೋದು ಅಂತ. ಈಗ ಇದು 240 ಗಿಂತ ಜಾಸ್ತಿ ಆಗಿದ್ರೆ ಅದು ಡೇಂಜರ್ ಅಂತ. ಇದು ರೀಸೆಂಟ್ ಆಗಿ 200 ಇಂದ 239 ಅದನ್ನ ನಾವು ಇವಾಗ ಆಗಿದೆ ಅಂತ ಹೇಳ್ಬೋದು. ಬಟ್ 240 ಗಿಂತ ಜಾಸ್ತಿ ಆಗಿದ್ರೆ ಅದು ಯಾವಾಗ ಆಯ್ತು ಅಂತ ನಾವು ಹೇಳಕ್ಕಾಗಲ್ಲ. ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ವರ್ಷನೇ ಆಗಿರ್ಬೋದು. ಬಟ್ ಇದು ಏನ್ ಮಾಡುತ್ತಪ್ಪ, ಜಾಸ್ತಿ ಆದ್ರೆ ನಮ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಇಷ್ಟೊಂದು ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ಅದು ನಮ್ಮ ಆರ್ಗ್ಯಾನ್ ನ ಡ್ಯಾಮೇಜ್ ಮಾಡುತ್ತೆ. ಕಿಡ್ನಿಗ್ ಡ್ಯಾಮೇಜ್ ಮಾಡಿರ್ಬೋದು, ಬ್ರೈನ್ ಡ್ಯಾಮೇಜ್ ಮಾಡ್ಬೋದು, ಹಾರ್ಟ್ ಡ್ಯಾಮೇಜ್ ಆಗಿರ್ಬೋದು, ಲಿವರ್ ಡ್ಯಾಮೇಜ್ ಆಗ್ಬೋದು. ಅವಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು. ನೋಡಿ, ನಮ್ಮ ದೇಹದ ಯಾವ್ದಾದ್ರು ಅಂಗಗಳಿಗೆ ತೊಂದರೆ ಆದಾಗ ಇನ್ಫ್ಲಮೇಷನ್ ಆಗುತ್ತೆ. ಆ ಇನ್ಫ್ಲಮೇಷನ್ ನ ಕಡಿಮೆ ಮಾಡಕ್ಕೆ ಲಿವರ್ ಜಾಸ್ತಿ ಕೊಲೆಸ್ಟ್ರಾಲ್ ನ ಉತ್ಪತ್ತಿ ಮಾಡುತ್ತೆ. ಈ ಕೊಲೆಸ್ಟ್ರಾಲ್ ಪ್ರಮಾಣ ನಮ್ ರಕ್ತದಲ್ಲಿ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ನಮ್ ದೇಹದಲ್ಲಿರೋ ಆರ್ಗ್ಯಾನ್ಸ್ ಗಳನ್ನ ಡ್ಯಾಮೇಜ್ ಮಾಡುತ್ತೆ. ಬ್ರೈನು, ಕಣ್ಣು, ಕಿಡ್ನಿ, ಹಾರ್ಟು ಮತ್ತೆ ಪ್ಯಾನ್ಕ್ರಿಯಾಸು ಇದಕ್ಕೆಲ್ಲ ತೊಂದರೆ ಉಂಟಾಗ್ಬೋದು. ಹಾಗಾಗಿ ನಾವು ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಇದ್ದಾಗ ನೆಗ್ಲೆಕ್ಟ್ ಮಾಡದೆ ಅದನ್ನ ವೈದ್ಯರ ಹತ್ರ ತೋರಿಸ್ಕೊಂಡು ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ನಾವು ಡಯಟ್ ಮಾಡ್ತೀವಿ, ಡಯಟ್ ಇಂದ ಇದನ್ನ ಸರಿಪಡಿಸ್ಕೊಳ್ತೀವಿ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಇವತ್ತು ನಿಮ್ಗೆ ಲಿಪಿಡ್ ಪ್ರೊಫೈಲ್ ಅಂದ್ರೆ ಕೊಲೆಸ್ಟ್ರಾಲ್ ಟೆಸ್ಟ್ ಇಂದ ಬರೋ ರಿಪೋರ್ಟ್ ನ ಹೇಗ್ ರೀಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇಂದ್ರಾಣಿ ದಿವಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.